ಪ್ರಿಯ ನಿರೀಕ್ಷಕರೇ ನಮಸ್ಕಾರ. ಬೀರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ. ವೀಕ್ಷಕರೇ, ಧರಣಿ ಕುಳಿತಿದ್ದಂತಹ ರಾಹುಲ್ ಗಾಂಧಿಯವರನ್ನು ಪೊಲೀಸರು ಎತ್ತಾಕೊಂಡು ಹೋಗುವಾಗ ರಾಹುಲ್ ಗಾಂಧಿಯವರ ಕಿವಿಯಲ್ಲಿ ಏನು ಹೇಳಿದ್ರು ಗೊತ್ತೇ? ಉಪವಾಸಕ್ಕೆ ಕುಳಿತಿದ್ದಂತಹ ಸೋನಂ ವಾಂಗ್ಚುಕ್ ಅವರು ರಾತ್ರೋರಾತ್ರಿ ಉಲ್ಟಾ ಹೊಡೆದು ಬಿಟ್ರ. ಇವರೆಲ್ಲರ ನಡುವೆ ಡಿ.ಕೆ. ಶಿವಕುಮಾರ್ ಅವರು ಸುಮ್ಮನೆ ತಗಲಾಕೊಂಡು ಬಿಟ್ರ. ಒಂದಷ್ಟು ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟ್ಗಳನ್ನು ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ವಿಡಿಯೋವನ್ನು ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ವೀಕ್ಷಕರೇ ನೋಡಿ, ಕಾಂಗ್ರೆಸ್ ಮೊದಲು ಸಂಸತ್ನಲ್ಲಿ ಒತ್ತಾಯಿಸಿದ್ದೇನು? ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಷಯದ ಬಗ್ಗೆ ಚರ್ಚೆ ಆಗಬೇಕು ಅಂತ. ಪ್ರಧಾನಿ ನಿವಾಸದ ಮುಂದೆ ದೊಡ್ಡ ಹೈಡ್ರಾಮಾ ಕೂಡ ಮಾಡಿದ್ರು. ವಿಚಿತ್ರ ಏನಂದ್ರೆ ಅದನ್ನು ಮೋದಿ ಸರ್ಕಾರ ತಕ್ಷಣ ಒಪ್ಕೊಳ್ಳುತ್ತೆ. ಸರಿ, ಸಂಸತ್ನಲ್ಲಿ ಚರ್ಚೆ ಮಾಡೋಣ ಅಂತ ಒಪ್ಕೊಳ್ತಾರೆ. ಆದರೆ ಅದಾಗಿ ಕೆಲವೇ ಗಂಟೆಗಳಲ್ಲಿ ಕಾಂಗ್ರೆಸ್ ಹೊಸ ಕಥೆಯೊಂದನ್ನು ಶುರು ಮಾಡಿಕೊಳ್ಳುತ್ತೆ. ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ನೀಡಬೇಕು ಅಂತ. ಅಂದರೆ ಕಾಂಗ್ರೆಸ್ಗೆ ಇಲ್ಲಿ ಸಮಸ್ಯೆಗೆ ಪರಿಹಾರ ಅನ್ನೋದು ಬೇಕಾಗಿಲ್ಲ, ಚರ್ಚೆ ಕೂಡ ಆಗಬೇಕಿಲ್ಲ, ಗಲಭೆ ನಡಿಬೇಕಷ್ಟೆ. ಇದೆಲ್ಲದರ ನಂತರ ನಿನ್ನೆ ರಾಹುಲ್ ಗಾಂಧಿಯವರು ಒಂದು ಪ್ರೆಸ್ ಕಾನ್ಫರೆನ್ಸ್ ನಡೆಸ್ತಾರೆ. ಅದು ಪ್ರೆಸ್ ಕಾನ್ಫರೆನ್ಸು ಅಥವಾ ಸ್ಟ್ಯಾಂಡಪ್ ಕಾಮಿಡಿಯೋ ಒಂದು ಅರ್ಥ ಆಗಿರಲಿಲ್ಲ. ರಾಹುಲ್ ಗಾಂಧಿಯವರು ಪ್ರತಿಭಟನೆ ಕೂತಾಗ ಪೊಲೀಸರು ಅವರನ್ನು ಎತ್ತಾಕೊಂಡು ಹೋಗ್ತಾರಲ್ಲ, ಆಗ ಆ ಪೊಲೀಸ್ ಸಿಬ್ಬಂದಿ ರಾಹುಲ್ ಗಾಂಧಿಯವರ ಕಿವಿಯಲ್ಲಿ ಒಂದು ಮಾತನ್ನು ಹೇಳಿದ್ರಂತೆ. ಏನಂತೆ ಕೇಳಿಸ್ಕೊಳ್ಳಿ. सही है कि पुलिस वाले थोड़ा मतलब मुझे घसीट के ले गए, बट कान में कह रहे थे कि इस सरकार को हटाइए. एक्चुअली ರಾಹುಲ್ ಗಾಂಧಿಯವರೇ, ಪೊಲೀಸರು ನಿಮ್ಮನ್ನ ಬೀದಿಗಳಲ್ಲಿ ಕ್ರೂರವಾಗಿ ಎಳ್ಕೊಂಡು ಹೋದ್ರಲ್ಲ, ಇದ್ರ ಬಗ್ಗೆ ಏನು ಹೇಳ್ತೀರಾ ಅಂತ ಅಲ್ಲಿದ್ದ ಪತ್ರಕರ್ತರು ಕೇಳ್ತಾರೆ. ಅದಕ್ಕೆ ರಾಹುಲ್ ಗಾಂಧಿಯವರು ಹೇಳ್ತಾರೆ, ಹೌದು, ಪೊಲೀಸರು ನನ್ನನ್ನು ಎಳ್ಕೊಂಡು ಹೋದ್ರು, ಆದರೆ ಅದೇ ಪೊಲೀಸರು ಈ ಸರ್ಕಾರವನ್ನು ಸೋಲಿಸಬೇಕು ಅಂತ ಇವರ ಕಿವಿಯಲ್ಲಿ ಬಂದು ಹೇಳಿದ್ರಂತೆ. ಆ ಗಲಾಟೆಯ ನಡುವೆ ಪೊಲೀಸರು ಏನು ಹೇಳಿದ್ರು, ಇವರಿಗೇನು ಕೇಳಿಸ್ತೋ ಆ ದೇವರೇ ಬಲ್ಲ. ಜೊತೆಗೆ ರಾಹುಲ್ ಗಾಂಧಿಯವರು ಹೇಳ್ತಾರೆ, ಪಾಪ ಪೊಲೀಸರಾದ್ರೆ ಏನು ಮಾಡ್ತಾರೆ, ಸರ್ಕಾರದ ಆದೇಶವನ್ನು ಪಾಲಿಸಿದಾರಷ್ಟೇ ಅಂತ. ಇವರ ಡಬಲ್ ಸ್ಟ್ಯಾಂಡರ್ಡ್ ಹೇಗಿದೆ ನೋಡಿ ವೀಕ್ಷಕರೇ. ಇಲ್ಲಿ ಪೊಲೀಸರ ಕರುಣೆಯನ್ನು ತೋರಿಸ್ತಾರೆ, ಅದೇ ಅವರ ಬೇಡಿಕೆಯಲ್ಲಿ ವಿದ್ಯಾರ್ಥಿಗಳು ಅದೇ ಕಲ್ಲು ಹೊಡೆದು ಪೊಲೀಸರ ಮೇಲೆ ಹಲ್ಲೆ ಮಾಡಿದವರ ಕೇಸ್ ವಾಪಸ್ ತಗೊಳ್ಳಿ, ಹಾಗೆ ಕ್ರಮ ತೆಗೆದುಕೊಂಡಂತಹ ಪೊಲೀಸರ ವಿರುದ್ಧ ಕೂಡ ಕ್ರಮ ತೆಗೆದುಕೊಳ್ಳಿ ಅಂತ ಒತ್ತಾಯ ಮಾಡ್ತಾರೆ. ವೀಕ್ಷಕರೇ, ಇಲ್ಲಿ ಒಂದು ಲಾಜಿಕ್ಕೇ ಅರ್ಥ ಆಗ್ತಿಲ್ಲ. ಕೆಲವರು ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಕರುಳು ಚುರುಕನ್ನೋ ಹಾಗೆ ಪೋಸ್ಟ್ಗಳನ್ನು ಹಾಕ್ತಾರೆ. ಇದೇ ವಿದ್ಯಾರ್ಥಿಗಳು ನಿಮ್ಮ ಮಕ್ಕಳಾಗಿದ್ದರೆ, ನಿಮ್ಮ ಮೊಮ್ಮಕ್ಕಳಾಗಿದ್ದರೆ, ಅಕ್ಕ ತಂಗಿಯಾಗಿದ್ದರೆ, ಅಣ್ಣ ತಮ್ಮ ಆಗಿದ್ದರೆ ಏನು ಮಾಡ್ತಿದ್ರಿ ಅಂತ. ವೀಕ್ಷಕರೇ, ಅಂಥವರಿಗೊಂದು ಮಾತನ್ನು ಕೇಳ್ತೀನಿ. ಈ ವಿದ್ಯಾರ್ಥಿಗಳಿಂದ ಕಲ್ಲಿನಲ್ಲಿ ಹೊಡೆಸ್ಕೊಂಡು ದಾಳಿಗೆ ಒಳಗಾದಂತಹ ಈ ಪೊಲೀಸ್ ಸಿಬ್ಬಂದಿಗಳು ಒಂದು ವೇಳೆ ನಿಮ್ಮ ತಂದೆಯಾಗಿದ್ದರೆ, ಅಥವಾ ನಿಮ್ಮ ಸಹೋದರನಾಗಿದ್ದರೆ, ಅಥವಾ ನಿಮ್ಮ ಅಕ್ಕನೋ ತಂಗಿನೋ ಆಗಿದ್ದರೆ ಏನು ಮಾಡ್ತಾ ಇದ್ರಿ? ಇನ್ನೊಂದು ಕಡೆ ಉಪವಾಸಕ್ಕೆ ಕೂತಿದ್ದಂತಹ ಸೋನಂ ವಾಂಗ್ಚುಕ್ ಅವರು ಈ ಎಲ್ಲ ಬೆಳವಣಿಗೆಗಳ ನಂತರ ಉಲ್ಟಾ ಹೊಡೆದಿದ್ದಾರೆ. ಇಷ್ಟು ದಿನ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಗೆ ಒತ್ತಾಯ ಮಾಡ್ತಾ ಇದ್ದಂತಹ ವಾಂಗ್ಚುಕ್ ಅವರು ಈಗ ವಿದ್ಯಾರ್ಥಿಗಳ ಮೇಲೆ ದಾಖಲಾಗಿರುವಂತಹ ಕೇಸ್ಗಳನ್ನು ವಾಪಸ್ ತೆಗೆದುಕೊಂಡ್ರೆ ಸತ್ಯಾಗ್ರಹವನ್ನು ಕೈ ಬಿಡ್ತೀನಿ ಅಂತ ಹೇಳ್ತಾ ಇದ್ದಾರಂತೆ. ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ನೀಟ್ ವಿದ್ಯಾರ್ಥಿಗಳ ಕುಟುಂಬಕ್ಕೆ ಪರಿಹಾರವನ್ನು ನೀಡಬೇಕು, ನೀಟ್ ಪ್ರತಿಭಟನಾಕಾರರ ಮೇಲೆ ಯಾವುದೇ ಕ್ರಮ ತೆಗೆದುಕೊಳ್ಳಬಾರದು ಅಂತ ವಿಡಿಯೋ ಮೂಲಕ ಸರ್ಕಾರಕ್ಕೆ ಸಂದೇಶವನ್ನು ಕೊಟ್ಟಿದ್ದಾರೆ. ಸರ್ಕಾರ ಇದಕ್ಕೆ ಒಪ್ಕೊಂಡಿದೆ ಅಂತ ಕೂಡ ಮಾಹಿತಿಗಳು ಬರ್ತಾ ಇದೆ. ಈಗ ಹೇಳಿ, ಸರ್ಕಾರ ಎಲ್ಲದಕ್ಕೂ ತಯಾರಾಗಿರುವಾಗ ಇನ್ನೂ ಯಾಕಾಗಿ ಈ ಪ್ರತಿಭಟನೆ? ವೀಕ್ಷಕರ, ನಿಮಗೆ 2 ಉದಾಹರಣೆಯನ್ನು ಕೊಡ್ತೀನಿ. ನಿಜವಾದ ವಿದ್ಯಾರ್ಥಿಗಳು ಯಾರು ಅನ್ನೋದನ್ನು ನೀವೇ ಒಮ್ಮೆ ಯೋಚನೆ ಮಾಡಿ. ಎಸ್ ಟಿ ಕ್ಯಾಟಗರಿಯಲ್ಲಿ ಇಡೀ ದೇಶಾದ್ಯಂತ
694ನೇ ರ್ಯಾಂಕ್ ಬಂದಿದೆ. ಖುಷಿ ಅನಿಸ್ತದೆ. ನಾವು ಡಾಕ್ಟರ್ ಆಗಬೇಕು ಸರ್ ಒಂದು ಆಸೆ ಅದ ಸರ್ ಅದನ್ನ ಮಾಡೋದು. ನಮ್ಮ ಊರು ಹನುಮನಹಳ್ಳಿ. ನಾವು ರೈತರ ಮಕ್ಕಳು ಮತ್ತು ಎಸ್ ಟಿ ಕ್ಯಾಟಗರಿಯಲ್ಲಿ ಇಡೀ ದೇಶಾದ್ಯಂತ 694ನೇ ರ್ಯಾಂಕ್ ಬಂದಿದೆ. ಕಾಲೇಜ್ನಲ್ಲಿ ಹೋಗ್ತಾ ಈಗ ಎಲ್ಲ ಸ್ಟಡಿ ಅವರು ಕಷ್ಟಪಟ್ಟು ಓದಿದೆ. ಏನೇನು ಡೈಲಿ 8 ಅವರ್ಸ್ ಓದ್ತಿದ್ದೆ. ನಾವು ನೀಟಲ್ಲಿ 76,000 ರ್ಯಾಂಕಿಂಗ್ ಬಂದಿದೆ. ಇದು ನೀಟ್ನ್ಯಾಗ 694 ರ್ಯಾಂಕ್ ಬಂದನ್ರಿ, ಆಲ್ ಇಂಡಿಯಾ ರ್ಯಾಂಕ್ನಾಗ. ಖುಷಿ ಅನಿಸ್ತೈತ್ರಿ. ಖುಷಿ ಆಗೈತ್ರಿ. ಜನರ ಸೇವೆ ಮಾಡಕ್ಕೆ ಭಾಳ ಖುಷಿ ಆಗುತ್ತೆ ಸರ್. ಅವ್ನ ಆಸೆ ಅದ ಇರ್ತಿ ಸರ್ ಅದನ್ನ ಮಾಡೋದು ರೀ. ನಿಮ್ಮ ಆಸೆ ಏನೈತ್ರಿ? ನಮ್ದು ಅದ ಐತ್ರಿ. ಅವನ ಆಸೆ ಏನಿರ್ತಲ್ಲ ಅದ ಮಾಡೋದು. ನಮ್ಮ ಆಸೆ ಏನು ಡಾಕ್ಟರ್ ಆಗ್ಬೇಕ್ರಿ. ಮತ್ತೆ ಅವು ಬರೆದು ಪಾಸ್ ಆಗೇನ್ರಿ. ಭಾಳ ಖುಷಿ ಆಗೈತಿ. ಮತ್ತು ಎಸ್ ಟಿ ಕ್ಯಾಟಗರಿಯಲ್ಲಿ ಇಡೀ ದೇಶಾದ್ಯಂತ 694ನೇ ರ್ಯಾಂಕ್ ಬಂದಿದೆ. ನಾವು ಡಾಕ್ಟರ್ ಆಗ್ಬೇಕು ಅನ್ಕೊಂತಿದ್ವಿ ಸರ್. ನಾವು ಹಳ್ಳಿಯಲ್ಲಿ ಇದ್ಕೊಂಡು ಎಷ್ಟು ರ್ಯಾಂಕಿಂಗ್ ಬಂದಿದ್ದು ನಮ್ಗೆ ಹೆಮ್ಮೆ ತರುವಂಥದ್ದು. ಅದರಲ್ಲಿ ನಮ್ಮ ತಂದೆ ತಾಯಿಗಳಿಗೆ ಇದು ಒಂಥರ ಗೌರವ ತಂದು ಕೊಟ್ಟಂಗೆ ಸರ್. ಗ್ರಾಮೀಣ ಪ್ರದೇಶದ ರೈತನ ಮಗನಾದಂತಹ ಪುಟ್ಟರಾಜ್ ಭೀಮನೂರು ಅನ್ನೋ ಯುವಕ ನೀಟ್ ಪರೀಕ್ಷೆಯಲ್ಲಿ ಈತ 694ನೇ ರ್ಯಾಂಕ್ ಪಡೆದುಕೊಂಡಿದ್ದಾನೆ. ಈತ ಹೋಗಿ ದೆಹಲಿಯಲ್ಲಿ ಪೊಲೀಸರಿಗೆ ಕಲ್ಲು ಹೊಡಿಲಿಲ್ಲ. ಇನ್ನು ಈ ಹುಡುಗ ನೀಟ್ ಪರೀಕ್ಷೆ ಟಾಪರ್. ಈತನ ಮಾತನ್ನೊಮ್ಮೆ ಕೇಳಿಸ್ಕೊಳ್ಳಿ. बहुत ही इनिशियली मेरे को हल्का सा डाउट हुआ कि मतलब ऐसा होता क्यों है, मतलब पेपर लीक में मेरे को थोड़ा गुस्सा आता है. सबको थोड़ा थोड़ा आता है शुरू में. आई थॉट लाइक मे बी गॉड हैज गिवन मी एन अपॉर्चुनिटी दैट आई नीड टू इम्प्रूव माई स्कोर. आई कुड हैव स्कोर्ड बेटर. तो मैंने सोचा व्हाई शुड आई गो टू द प्रोटेस्ट, इंस्टेड आई कुड बी स्टडिंग एट होम एंड इम्प्रूविंग माई स्किल एंड इम्प्रूविंग माई स्कोर. What did the NEET topper, Panchul Bansal say to the education minister? So basically, yeah, he inquired about what improvements can we make to the NEET exam, and what improvements. So one important thing that I said to him that it is a good decision that you're finally turning the NEET exam into CVT. Paper leaks will be less, and I also feel like if we generally give like a bit more tougher exam compared to like JEE mains level exams, if we give, so the filtering system will get better, and the good students will go to the top colleges. So one thing we have to also see that like if it is difficult for everyone. So why outreach? I don't know, but so it is an equal ground. The paper does not change. Do you feel that after feedback from you that things will be improved even further? Because as the topper of NEET, you are not just any other student. You are someone who has taken the test again and given this kind of constructive feedback. So, आपको विश्वास है, you have faith that the system will get better in terms of paper leaks, Yeah. etc. Definitely. Since the introduction of CBT, I feel and other few improvements, that this will get a lot better. ಪ್ರತಿಭಟನೆ ಬಿಟ್ಟು ಮನೆಯಲ್ಲಿ ಓದಿದ್ರೆ ಟಾಪರ್ ಆಗ್ಬಹುದು ಅಂತ ಹೇಳ್ತಾನೆ. ದುರಂತ ಏನಂದ್ರೆ ಕೆಲ ಮುಟ್ಟಾಳರಿಗೆ ಇವ್ರು ಯಾರು ಕೂಡ ವಿದ್ಯಾರ್ಥಿಗಳ ಹಾಗೆ ಕಾಣಿಸ್ತಾ ಇಲ್ಲ. ಅದೇ ನೀಟ್ನ ಫುಲ್ ಫಾರ್ಮ್ ಕೂಡ ಗೊತ್ತಿಲ್ಲದವರು ವಿದ್ಯಾರ್ಥಿಗಳಂತೆ. ಇನ್ನು ಇದೆಲ್ಲದರ ಮಧ್ಯೆ DK ಶಿವಕುಮಾರ್ ಅವರನ್ನು ಪಾಪ ಪ್ರತಿಭಟನೆಯಲ್ಲಿ ಕೂರಿಸ್ಕೊಂಡು ಅವ್ರಿಗೇನು ಮಾಡಬೇಕು ಅನ್ನೋದು ಕೂಡ ಗೊತ್ತಾಗದಾಗ್ಬಿಟ್ಟಿತ್ತು. DK ಶಿವಕುಮಾರ್ ಸಾಹೇಬ್ರು ಯುವಕರು ಈ ದೇಶದ ಶಕ್ತಿ, ಅವರೇ ಈ ದೇಶದ ಭವಿಷ್ಯ, ಅವ್ರ ಮೇಲೆ ಕ್ರಮ ಸರಿಯಲ್ಲ ಅಂತಿದ್ದಾರೆ. ಇಡೀ ದೇಶ ನಮ್ಮ ಯುವಕರ ಮೇಲೆ ನಿಂತಿದೆ. ಸೊ ಇದು ದೇಶದ ಒಂದು ಆಸ್ತಿ. ಹಾಗಾದ್ರೆ ರೈತರೇನು ಅಲ್ವಾ ಈ ದೇಶಕ್ಕೆ? ರೈತರೇ ಈ ದೇಶದ ಬೆನ್ನೆಲುಬು ಅಂತ ಹೇಳ್ಕೊಟ್ಟಿದ್ದೇ ಸುಳ್ಳ? ಅವರ ಮೇಲೆ ಯಾಕೆ ಕ್ರಮ ತೆಗೆದುಕೊಂಡಿದ್ದು? ಇದೇ ಕಾಂಗ್ರೆಸ್ ಹಾಗೂ ಎಡಪಂಥೀಯರು ಆಡಳಿತದಲ್ಲಿರುವಂತಹ ಕೇರಳದಲ್ಲಿ ಇವ್ರು ಹೇಳ್ತಾ ಇರುವಂತಹ ವಿದ್ಯಾರ್ಥಿಗಳ ಮೇಲೇನೆ ಪೊಲೀಸರ ಲಾಠಿ ಚಾರ್ಜ್ ಆಯಿತು. ಹಾಗಾದರೆ ಆ ವಿದ್ಯಾರ್ಥಿಗಳು ಈ ದೇಶದ ಭವಿಷ್ಯ ಅಲ್ವೇ? ಇನ್ನು ಕಾಂಗ್ರೆಸ್ ನಾಯಕರು ಪ್ರಧಾನಿಗಳ ನಿವಾಸದ ಮುಂದೆ ಮುತ್ತಿಗೆ ಹಾಕಿದ್ದಕ್ಕೆ ಉತ್ತರ ಪ್ರದೇಶದ CM ಯೋಗಿ ಆದಿತ್ಯನಾಥ್ ಅವರು ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ.
ಏನ್ ಹೇಳ್ತಾರೆ ಯೋಗಿಜಿ ಅನ್ನೋದನ್ನ ಕೇಳಿಸ್ಕೊಳ್ಳಿ. दल से बड़ा देश ये केवल भारतीय जनता पार्टी का कार्यकर्ता कह सकता है, कोई अन्य दल का व्यक्ति नहीं कह सकता. अन्य दल तो देश की कीमत पर राजनीति कर रहे हैं. याद करिए, जो लोग संसद का छात्रों के नाम पर गुमराह करके, घेराव करके अव्यवस्था और अराजकता पैदा करना चाहते हैं, ये बाबा साहब भीमराव अंबेडकर का अपमान कर रहे हैं. ये लोग भारत के लोकतंत्र को चुनौती दे रहे हैं. ये कांग्रेस प्रधानमंत्री जी के आवास को घेरती है, उनकी सुरक्षा में सेंध लगाने का बेशर्मी से प्रयास, दुस्साहस करती है. कैसे कांग्रेस और समाजवादी पार्टी देश के खिलाफ षड्यंत्र कर रही है? आपने कल और परसों के इनके पूरे के पूरे षड्यंत्रों को देखा है. लगातार अव्यवस्था पैदा करना, अराजकता पैदा करना. जब सत्ता में थे तब हिंदू समाज को और देश को तबाह करते थे, दंगों के माध्यम से, कर्फ्यू के माध्यम से, भ्रष्टाचार के माध्यम से. और आज विपक्ष में हैं तो विदेशी पैसे के बल पर देश में अराजकता पैदा करना चाहते हैं, समाज को बांटना चाहते हैं. उसी प्रकार की अराजकता, क्योंकि अब इन्हें मालूम है नए भारत में दंगा नहीं हो सकता, कर्फ्यू नहीं लग सकता, तो अब नेगेटिव नैरेटिव के माध्यम से अव्यवस्था और अराजकता पैदा करना चाहते हैं. एक एक जागरूक नागरिक को, एक एक जागरूक कार्यकर्ता को इसके प्रति सतर्क बनना पड़ेगा. और ये सतर्कता बूथ पे होनी चाहिए, बूथ स्तर पर. जैसे देश का सैनिक सीमाओं पर रक्षा करता है, तब हम चैन की नींद सोते हैं. जब आप अपने बूथ पर सजग होंगे, सतर्क होंगे, योजना रचना सही ढंग से बनाएंगे, तब लखनऊ और दिल्ली में अच्छी योजनाएं बन पाएंगी. तब ವೀಕ್ಷಕರೇ, ನಾವು ಕೊಟ್ಟಂತಹ ಮಾಹಿತಿಗಳು ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.